ಅಣ್ಣವ್ರ ಕುಟುಂಬ ತುಂಬ ಹತ್ತಿರ ಪರಿಚಯ ಆಯಿತು. ಅವರ ಷಟ್ಕಂದ್ರು ಸಿ ಜಯರಾಮ್ ಅಂತ ನೀವು ಕೇಳಿರ್ಬೇಕು, ಪ್ರಕಾಶ್ ಅವ್ರ ತಂದೆ. ಅವ್ರು ನಮ್ಮನೆ ಎದುರುಗಡೆ ಇದ್ರು. ಸಾರಾ ಗೋವಿಂದ್ ಅವರು ಅವಾಗ ಚೀಫ್ ಮ್ಯಾನೇಜರು. ಅವ್ರ ಕೈ ಕೆಳಗಡೆ ಸ್ಟಾರ್ಟ್ ಮಾಡೋ ಕೆಲಸ ಅಂತ ಅಂದರು. ನಾನಿನ್ನ ಬಿಡ್ಲಾರೆ ಚಿತ್ರಕ್ಕೆ 72ರಲ್ಲಿ SLC ಮಾಡುವಾಗ ನಮ್ಮ ತಂದೆಯವರು ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದರು. ಅಮೋಲ್ ಪಾಲೇಕರ್ನ ಹಾಕ್ಕೊಂಡು ಒಂದು ಕನ್ನಡ ಆ್ಯಂಡ್ ಹಿಂದಿ ಸಿನಿಮಾ. ಟಾಮ್ ಆಲ್ಟರು, ದತ್ತಾ ಭಟ್ಟು, ಅಮೋಲ್ ಪಾಲೇಕರು, ಚಿತ್ರಾ ಪಾಲೇಕರ್ನ ಹಾಕಿ ಬೋತ್ ಲ್ಯಾಂಗ್ವೇಜಸ್ ಹಿಂದಿ ಆ್ಯಂಡ್ ಕನ್ನಡ ಬೈಲಿಂಗ್ವೆಲ್ ಪಿಕ್ಚರಲ್ಲಿ ನಾನು ನೆಗೆಟಿವ್ ತೊಗೊಂಡೋಗಿ ಖಾರಾಪುರಕ್ಕೆ ಕೊಡ್ತಾಯಿದ್ದೆ. ಫಾರೆಸ್ಟಲ್ಲಿ ಶೂಟಿಂಗ್ ಅದು. ಅಮೋಲ್ ಪಾಲೇಕರ್ ಚಿತ್ರಕ್ಕೆ ಹುಲಿ ಚಂದ್ರಶೇಖರ್ ಡೈರೆಕ್ಟರ್ ಆಗಿದ್ದರು. ಆ ಸಿನಿಮಾ ಮುಗಿದ್ಮೇಲೆ ವಾಪಸ್ ಈ ಕಡೆಗೆ ಬಂದಲ್ಲ, ಸಿ ಜಯರಾಮ್ ಅವರು ಆಟೋ ರಾಜ ಶುರು ಮಾಡಿದ್ರು. ಶುರುವಾಗಿದ್ದು ಅವ್ರ ಅಣ್ಣವ್ರ ಕಂಪನಿನಲ್ಲಿ. ಆಮೇಲೆ ಜಯರಾಮ್ ಅವರು ರುದ್ರತಾಂಡವ ಮಾಡುವಾಗ 90ನಲ್ಲಿ ಮಾಡಿದ್ದದು. ಸೊ 82 ಕಾಮನ್ ಬಿಲ್ಲು. ಆ 9 ಇಯರ್ಸ್ ಏನಿದೆ, 9 ಇಯರ್ಸ್ ಸ್ಪ್ಯಾನ್ ಪೂರ್ತಿ ನಾನು ಅಣ್ಣವ್ರ ಕಂಪ್ನಿಯಲ್ಲಿ ಕೆಲಸ ಮಾಡಿ. ಸೊ ಎಲ್ಲರ ಒಂದು ಇನ್ಪುಟ್ಸ್ ಏನಿತ್ತು, ಆ ಇನ್ಪುಟ್ಸ್ ಮೇಲೆ ಧೈರ್ಯ ಮಾಡಿ ನನಗೆ ರುದ್ರತಾಂಡವ ಡೈರೆಕ್ಷನ್ ಕೊಟ್ಟರು. ಸೊ ಇಂಡಿಪೆಂಡೆಂಟಾಗಿ ಜೈ ಜಗದೀಶ್ ಮಾಡಿ ಸಿನಿಮಾ ಅದು ರಾಣಿ ಮಹಾರಾಣಿ. ರಾಮಮೂರ್ತಿ ಸರ್, ನಿಮ್ಮದು ಸುದೀರ್ಘ ಸಿನಿ ಜರ್ನಿ, ಡೈರೆಕ್ಟ್ರಾಗಿಯೇ 35 ವರ್ಷ ಆಯಿತು. ಹೌದು. ಅದಕ್ಕಿಂತ ಮೊದಲು ಎಲ್ಲಿಂದ ನಿಮ್ಮ ಜರ್ನಿ ಶುರುವಾಗಿದ್ದು, ಹೇಗೆ ಸಿನಿಮಾ ರಂಗದಲ್ಲಿ? ಸಿನಿಮಾ ರಂಗದಲ್ಲಿ ನನ್ನ ಜರ್ನಿ ಶುರುವಾಗಿದ್ದು 1978 ನಾನಿನ್ನ ಬಿಡಲಾರೆ ಚಿತ್ರದಿಂದ. ನನ್ನ ಗ್ರ್ಯಾಜುಯೇಷನ್ ಆದಮೇಲೆ ನನ್ನ ಕೆಲಸ ಹುಡುಕ್ತಾ ಇದ್ದೆ. ಆಗ ನಮ್ಮ ತಂದೆಯವರು ಆಲ್ರೆಡಿ ಕಲಾವಿದರಾಗಿ ಎಸ್ಟಾಬ್ಲಿಷ್ ಆಗಿದ್ದರು ಇಂಡಸ್ಟ್ರಿನಲ್ಲಿ. ಹಾಗಾಗಿ ಅಣ್ಣವ್ರ ಕುಟುಂಬ ತುಂಬ ಹತ್ತಿರ ಪರಿಚಯ ಆಯಿತು. ಅವರ ಷಟ್ಕಂದ್ರು ಸಿ ಜಯರಾಮ್ ಅಂತ ನೀವು ಕೇಳಿರ್ಬೇಕು, ಪ್ರಕಾಶ್ ಅವ್ರ ತಂದೆ. ಅವ್ರು ನಮ್ಮನೆ ಎದುರುಗಡೆ ಇದ್ದರು. ಸೊ ಅಲ್ಲಿ ಅಣ್ಣವ್ರು ಬರೋದು ಹೋಗೋದು, ಅವಾಗ ನೋಡೋದು ಅದೆಲ್ಲ ಇತ್ತು ನಮಗೆ. ಓಕೆ. ಜೊತೆಗೆ ನಾನು ಸಿ ಜಯರಾಮ್ ಅವ್ರ ಮಕ್ಕಳಿಗೆ ಏನು ಮಿಲನ ಪ್ರಕಾಶ್ ಅವ್ರಿಗೆಲ್ಲ ಪಾಠ ಹೇಳ್ಕೊಡ್ತಾ ಇದ್ದೆ. ಸಾಯಂಕಾಲ ಹೋಗಿ 1 hour 2 hours ಪಾಠ ಹೇಳ್ಕೊಡ್ತಾ ಇದ್ದೆ. ಸೊ ಆ ಒಂದು ಒಡನಾಟ ಏನಿತ್ತು ನನ್ನ ಗ್ರ್ಯಾಜುಯೇಷನ್ ಆದಮೇಲೆ. ಓಕೆ. 78ರಲ್ಲಿ ಗ್ರ್ಯಾಜುಯೇಷನ್ ಆಗಿದ್ದು. ಅದಾದಾಗ ಅವ್ರು ಕೇಳಿದೆ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಾನಾಗ ಟೆಂಪ್ರರಿಯಾಗಿ ಒಂದು ರೇಸ್ ಕೋರ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಓದ್ಕೊಂಡು ರೇಸ್ ಕೋರ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಪಾರ್ಟ್ ಟೈಮು. ಅದಾದ ನಂತರ ಈವ್ನಿಂಗ್ ಸೇಲ್ಸ್ಮನ್ ಆಗಿ ವೀನೂರ್ ಗಾರ್ಮೆಂಟ್ಸ್ ಅಂತೇಳಿ 8th ಕ್ರಾಸ್ ಮಲ್ಲೇಶ್ವರಂ, ಓಕೆ, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಪಾರ್ಟ್ ಟೈಮ್. ಯಾಕಂದರೆ ನಮ್ಮ ತಂದೆಯವ್ರ ಹತ್ರ ನಾವೇನು ತೊಗೋಬಾರ್ದು. ಅವರು ಆವಾಗಿನ ಪರಿಸ್ಥಿತಿನಲ್ಲಿ ಅವರು ಸುಮಾರು ನಮ್ಮ ದೊಡ್ಡಪ್ಪನ ಮಕ್ಕಳಿಗೆಲ್ಲ ಮದುವೆಗಳು ಅದು ಇದು ಮಾಡಿ ಅವ್ರು ಸ್ವಲ್ಪ ಕಷ್ಟ ಅನ್ನೋದಿತ್ತು. ಆದರೂ ಕೂಡ ಡಿಪೆಂಡ್ ಆಗಬಾರ್ದು ಅಂಥೇಳಿ SLC ಆದಮೇಲೆ ನಾನು ಫಸ್ಟ್ PUC ಜಾಯ್ನ್ ಆಗುವಾಗಲೇ ರೇಸ್ ಕೋರ್ಸಲ್ಲಿ ಕೆಲಸ ಶುರು ಮಾಡಿಬಿಟ್ಟಿದ್ದೆ, ಸೇಲ್ಸ್ಮನ್ ಆಗಿ, ಟಿಕೆಟ್ ಕಲೆಕ್ಟಿಂಗು ಅದರಲ್ಲಿ ಇದರಲ್ಲೆಲ್ಲ. ಸೊ ಹಾಗಾಗಿ ಅವ್ರು ಕರೆದಾಗ ಏನಾಯಿತು, ಸಾರಾ ಗೋವಿಂದ್ ಅವರು ಆವಾಗ ಚೀಫ್ ಮ್ಯಾನೇಜರು. ಅವ್ರ ಕೈ ಕೆಳಗಡೆ ಸ್ಟಾರ್ಟ್ ಮಾಡೋ ಕೆಲಸ ಅಂತ ಅಂದರು. ನಾನಿನ್ನ ಬಿಡ್ಲಾರೆ ಚಿತ್ರಕ್ಕೆ. ಸೊ ಅವ್ರ ಕಂಪ್ನಿಗೆ ಅವಾಗ ಸೇರ್ಕೊಂಡಿದ್ರು ಸಿ ಜಯರಾಮ್ ಅವರು. ಆ ಕಂಪ್ನಿ ಆ ಚಿತ್ರ ಅನಂತ್ ನಾಗಲಕ್ಷ್ಮಿ ಅವ್ರದ್ದು. ಕರೆಕ್ಟ್. ಆ ಚಿತ್ರದಲ್ಲಿ ನಾನು ಕ್ಯಾಶಿಯರಾಗಿ ಸೇರಿಕೊಂಡೆ ಆ್ಯಕ್ಚುಲಿ. ಓಕೆ. ಕ್ಯಾಶಿಯರಾಗಿ ಸೇರಿಕೊಂಡಾಗ ಆ ಪಿಕ್ಚರ್ ಪೂರ್ತಿ ಕ್ಯಾಶಿಯರಾಗಿ ಕೆಲಸ ಮಾಡಿದೆ. ಆ ಸಿನಿಮಾ ಅನುಭವ ಆಯ್ತು ಅವಾಗ. 72ರಲ್ಲಿ SLC ಮಾಡುವಾಗ ನಮ್ಮ ತಂದೆಯವರು ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದರು. ಅಮೋಲ್ ಪಾಲೇಕರ್ನ ಹಾಕ್ಕೊಂಡು ಒಂದು ಕನ್ನಡ ಆ್ಯಂಡ್ ಹಿಂದಿ ಸಿನಿಮಾ. ಟಾಮ್ ಆಲ್ಟರು, ದತ್ತಾ ಭಟ್ಟು, ಅಮೋಲ್ ಪಾಲೇಕರು, ಚಿತ್ರಾ ಪಾಲೇಕರ್ನ ಹಾಕಿ ಬೋತ್ ಲ್ಯಾಂಗ್ವೇಜಸ್ ಹಿಂದಿ ಆ್ಯಂಡ್ ಕನ್ನಡ ಬೈಲಿಂಗ್ವೆಲ್ ಪಿಕ್ಚರಲ್ಲಿ ನಾನು ನೆಗೆಟಿವ್ ತೊಗೊಂಡೋಗಿ ಖಾರಾಪುರಕ್ಕೆ ಕೊಡ್ತಾಯಿದ್ದೆ. ಫಾರೆಸ್ಟಲ್ಲಿ ಶೂಟಿಂಗ್ ಅದು. ಆಗಂತುಕ್ ಅಂತ ಹಿಂದಿ, ಆಗಂತುಕ ಕನ್ನಡ. ಸೊ ಆ ಪಿಕ್ಚರ್ಗೆ ನಾನು ರಾತ್ರಿ ಇಲ್ಲಿಂದ ನೆಗೆಟಿವ್ಸ್ ತೊಗೊಂಡು ಮೈಸೂರು ಟ್ರೈನ್ ಹತ್ತಿ, ರಾತ್ರಿ 11 ಗಂಟೆ ಟ್ರೈನು, ಬೆಳಗ್ಗೆ 5 ಗಂಟೆಲಿ ಮೈಸೂರು ಇಳಿದು ಅಲ್ಲಿಂದ ಖಾರಾಪುರಕ್ಕೆ ಹೋಗಿ ಬಸ್ಸಲ್ಲಿ ಕೊಟ್ಬಿಟ್ಟು ಬರ್ತಾ ಇದ್ದಿದ್ದು ಅದೊಂದು ಕಾಲ. ಸೊ ಆ ಥರ ಎಲ್ಲ ಸಣ್ಣ ಸಣ್ಣ ಪುಟ್ಟ ಒಂದು ಅನುಭವಗಳು. ಬಟ್ ಪೂರ್ತಿ ಇದಾಗಿ ಇಲ್ಲಿ ಸೇರಿದ್ದು ನಾನು 78ರಲ್ಲಿ. ಸೊ ಆ ಚಿತ್ರ ಮಾಡುವಾಗ ನಮ್ಮ ಅಮೋಲ್ ಪಾಲೇಕರ್ ಚಿತ್ರಕ್ಕೆ ಹುಲಿ ಚಂದ್ರಶೇಖರ್ ಡೈರೆಕ್ಟರ್ ಆಗಿದ್ದರು. ಅವರು ಮುತ್ತಿಗೆ ಡೈರೆಕ್ಟ್ರಾಗಿ ಬಂದರು, ಆರ್.ಎನ್. ಜಯಗೋಪಾಲ್ ಅವರ ಇದಕ್ಕೆ ಪಿಕ್ಚರ್ಗೆ. ಅದರಲ್ಲಿ ಅನಂತನಾಗ್, ರೂಪಾ ಚಕ್ರವರ್ತಿ ಮಾಡಿದ್ದು. ಆ ಚಿತ್ರ ಮಾಡುವಾಗ ಅವ್ರು ನಮ್ಮ ತಂದೆನ ಮಗ ಏನು ಮಾಡ್ತಿದ್ದಾನೆ ಅಂತ ಕೇಳಿದ್ದಾರೆ. ಸೊ ನಮ್ಮ ತಂದೆ ಇದ್ಕೊಂಡು, ಇಲ್ಲ ಜಯರಾಮ್ ಅವ್ರ ಕಂಪ್ನೀಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕ್ಯಾಶಿಯರಾಗಿ ಕೆಲಸ ಮಾಡ್ತಿದ್ದಾನೆ, ಅವನಿಗೆ ಡೈರೆಕ್ಷನ್ ಕಡೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ದಾರೆ. ಅವ್ನು ಕಾಲೇಜ್ ಡೇಸಲ್ಲೆಲ್ಲ ನಾಟಕಗಳು ಡೈರೆಕ್ಟ್ ಮಾಡಿದ್ದಾನೆ, ನಮ್ಮ ಜೊತೆಲ್ಲ ನಾಟಕಗಳು ಪಾರ್ಟ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಮತ್ತು ಕಲ್ತ್ಕೊಳ್ಳೋಂಗಿದ್ರೆ ಕಳಿಸಿ, ಮುತ್ತು ಸಿನಿಮಾ ನಾನು ಡೈರೆಕ್ಟ್ರು, ನಾನು ನೋಡ್ಕೋತೀನಿ ನಿಮ್ಮ ಹುಡುಗನ್ನ ಅಂತ ಹೇಳಿದ್ದಾರೆ. ಸೊ ಅವರ ಇದು ಅಲ್ಲಿಂದ ಶುರುವಾಗಿದ್ದು. ನಾನು ಆ ಮುತ್ತು ಆರ್.ಎನ್. ಜಯಗೋಪಾಲ್ ಅವ್ರ ಡೈರೆಕ್ಟ್ರು, ನಂಜುಂಡೇಗೌಡರು ಮತ್ತು ಹುಲಿ ಚಂದ್ರಶೇಖರ್ ಅದರಲ್ಲಿ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್. ಸೊ ಅಲ್ಲಿ ಕ್ಲಾಪ್ ಬಾಯ್ ಆಗಿ ಹೋದೆ ನಾನು ಆ ಪಿಕ್ಚರ್ಗೆ. ಕ್ಲಾಪ್ ಬಾಯ್ ಹೋಗಿ ಅದೊಂದು ಅನುಭವ ಆಯಿತು ನನಗೆ. ಸೊ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ ಅಂದರೆ ಅವರ ಕರ್ತವ್ಯಗಳು ಏನಿರುತ್ತೆ, ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಏನು ನಿಗಾ ಇಡಬೇಕು, ಇವೆಲ್ಲವೂ ಸ್ವಲ್ಪ ಸುಂದರ್ ಕೃಷ್ಣ ಅರಸ್ ಅವರು ನನಗೆ ಗೈಡ್ ಮಾಡಿದ್ರು. ಯಾಕೆ ನಮ್ಮ ತಂದೆಯವರ ಸ್ನೇಹ ಇದ್ದಿದ್ದರಿಂದ ಅವರು ಹೀಗೆ ನೋಡ್ಕೋ, ಹಿಂಗೆ ಮಾಡೋ ಕೆಲಸ ಹಾಗೆ ಅಂತೆಲ್ಲ ಹೇಳಿ ಒಂದು 2-3 ಟಾಸ್ಕು ನನಗೆ ಕೊಟ್ಟರು. ಅವಾಗ ಪರೀಕ್ಷೆ ಮಾಡೋಕ್ಕೆ ನಾನೇನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಇಲ್ವಾ ಅಂತೆಲ್ಲ ಹೇಳಿ.
ಸೊ ಇವಾಗ ಸ್ಯಾಟಿಸ್ಫೈಡ್. ಅಲ್ಲಿಂದ ಜಯಗೋಪಾಲ್ ಅವರು ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀಯಪ್ಪ, ಸೈಲೆಂಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀಯಾ ಹಾಗೆ ಅಂತ ಹೇಳಿ ಅವರೊಂದು ಸರ್ಟಿಫಿಕೇಟ್ ಕೊಟ್ಟರು. ನಂಜುಂಡೇಗೌಡರು ಒಡನಾಟ ಅಲ್ಲಿಂದ ಶುರುವಾಯ್ತು ನನಗೆ ಆ್ಯಕ್ಚುಲಿ. ಓಕೆ. ಅದಾದಮೇಲೆ ಏನಾಯಿತು, ನಾನು ಆ ಸಿನಿಮಾ ಮುಗಿದ್ಮೇಲೆ ವಾಪಸ್ ಈ ಕಡೆಗೆ ಬಂದಲ್ಲ, ಸಿ ಜಯರಾಮ್ ಅವರು ಆಟೋ ರಾಜ ಶುರು ಮಾಡಿದ್ರು. ಆಟೋ ರಾಜ ಸಿನಿಮಾಗೆ ನಾನು ಕ್ಯಾಶಿಯರ್ ಆಗಿ ಸೇರಿಕೊಂಡೆ. ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆ, ನನಗೆ ಅಸಿಸ್ಟೆಂಟ್ ಡೈರೆಕ್ಟಾಗಿ ಕ್ಲಾಪ್ ಮಾಡಿದ್ದೀನಿ ಅಲ್ಲಿ, ಇಲ್ಲಿ ಕ್ಲಾಪ್ ಮಾಡ್ತೀನಿ ಅಂತಂದೆ. ಬೇಡ ಬೇಡ, ನೀನು ಅಸಿಸ್ಟೆಂಟ್ ಡೈರೆಕ್ಟಾಗಿ ಬೇಡ, ಇಲ್ಲೇ ಮಾಡು ಅಂತಂದ್ರು ಅವರು. ನಾನು ಶೂಟಿಂಗ್ ಟೈಮಲ್ಲಿ ಅದನ್ನು ವರ್ಕ್ ಮಾಡ್ತೀನಿ, ಶೂಟಿಂಗ್ ಆದಮೇಲೆ ನಿಮ್ಮ ಕ್ಯಾಶಿಯರ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದೆ. ಸರಿ ಆಯ್ತು ಮಾಡು ಅಂತಂದರು. ಸೊ ಹಾಗಾಗಿ ಅದರಲ್ಲಿ ವಿಜಯ ರೆಡ್ಡಿ ಅವ್ರ ಡೈರೆಕ್ಟ್ರು, ರೇಣುಕಾ ಶರ್ಮಾ ಅಸೋಸಿಯೇಟು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮತ್ತೆ ಅಲ್ಲಿ ಸೇರಿಕೊಂಡೆ. ಅಲ್ಲಿಂದ ಶುರುವಾಗಿದ್ದು. ಆಮೇಲೆ ಅನುಪಮಗೆ ರೇಣುಕಾ ಶರ್ಮಾ ಡೈರೆಕ್ಟರ್ ಆದರು, ಅನಂತನಾಗ್ ಅವರು. ಅವ್ರು ಪ್ರಮೋಟ್ ಆದ್ರು ಅಲ್ಲಿಗೆ. ಅದಕ್ಕೆ ನಾಗೇಂದ್ರಪ್ಪ ಅಸೋಸಿಯೇಟು, ನಾನು ಫಸ್ಟ್ ಅಸಿಸ್ಟೆಂಟ್ ಅದೇ ಮಾಡಿ. ಸೊ ಅಲ್ಲಿ ಕ್ಲಾಪ್ ಬಾಯಿಂದ ಅಲ್ಲಿಗೆ ಬಂದೆ ಬಡ್ತಿ. ಅದಾದಮೇಲೆ ಕಾಮನ್ ಬಿಲ್ಲು, ಸಿ ಜಯರಾಮ್ ಅವ್ರದ್ದೇ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಸೊ ಅಷ್ಟೊತ್ತಿಗಾಲೇ ನನ್ನ ಕೆಲಸ ಎಲ್ಲ ಸ್ವಲ್ಪ ಪಕ್ಕ ಆಗಿತ್ತಲ್ಲ, ಅಸೋಸಿಯೇಟಾಗಿ ಪ್ರಮೋಟ್ ಮಾಡಿದ್ರು ನನಗೆ. ದತ್ತರಾಜ್ ಡೈರೆಕ್ಟ್ರು ಫುಲ್ ಫ್ಲೆಡ್ಜ್ ಅಸೋಸಿಯೇಟ್ ಆಗಿ. ಸೊ ಅಲ್ಲಿ ಒಂಚೂರು ಸೈ ಅನ್ನಿಸ್ಕೊಂಡು ಅಲ್ಲಿಂದ ಶುರುವಾಗಿದ್ದು ಅವ್ರ ಅಣ್ಣವ್ರ ಕಂಪ್ನಿನಲ್ಲಿ. ಆಮೇಲೆ ಜಯರಾಮ್ ಅವರು ರುದ್ರತಾಂಡವ ಮಾಡುವಾಗ 90ನಲ್ಲಿ ಮಾಡಿದ್ದದು. ಸೊ 82 ಕಾಮನ್ ಬಿಲ್ಲು. ಆ 9 ಇಯರ್ಸ್ ಏನಿದೆ, 9 ಇಯರ್ಸ್ ಸ್ಪ್ಯಾನ್ ಪೂರ್ತಿ ನಾನು ಅಣ್ಣವ್ರ ಕಂಪ್ನಿಯಲ್ಲೇ ಕೆಲಸ ಮಾಡಿದ್ದು. ಓಕೆ. ಅವ್ರ ಸಿನಿಮಾಗಳಲ್ಲಿ ಕಾಮನ್ ಬಿಲ್ಲಿಂದ ಹಿಡಿದು ದೇವತಾ ಮನುಷ್ಯ ಅವ್ರಿಗೂ ಅಸೋಸಿಯೇಟ್ ನಾನೊಬ್ಬನೇ. ಸಂಗೀತಮ್ ಅವ್ರಿಗಾಗಲಿ, ದತ್ತರಾಜ್ ಅವ್ರಿಗಾಗಲಿ, MS ರಾಜಶೇಖರ್ಗಾಗಲಿ ಎಲ್ಲರಿಗೂ ನಾನೊಬ್ಬನೇ ಅಸೋಸಿಯೇಟ್. ಡೈರೆಕ್ಟ್ ಯಾರೇ ಇದ್ರೂ ಅಣ್ಣವ್ರ ಬ್ಯಾನರಲ್ಲಿ ಸಿನಿಮಾಗೆ ನಾನು ಅಸೋಸಿಯೇಟ್ ಅಂತ ಅದೊಂದು ಕೆಲಸ ನನಗೆ ಹಿಡಿತದಲ್ಲಿ ಸಿಕ್ಕಿ ಮಾಡ್ಕೊಂಡು ಬಂದೆ. ಸೊ 90ನಲ್ಲಿ ಏನಾಯಿತು, ಜಯರಾಮ್ ಅವರು ರುದ್ರತಾಂಡವ ಅಂತ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಅಷ್ಟೊತ್ತಿಗಾಲೇ ಅಣ್ಣವ್ರ ಕಂಪ್ನಿನಲ್ಲಿ ಡೈರೆಕ್ಟ್ ಆಗೋ ಲಕ್ಷಣಗಳಿದೆ ಅಂತ ಹೇಳಿ ಟಾಕ್ ಬಂದಿದೆ. ಯಾಕೆಂದರೆ ಆನಂದಲ್ಲಿ ರೂಫ್ ಟಾಪ್ ಚೇಸು ಮತ್ತು ಡ್ರೈವಿಂಗ್ ಥಿಯೇಟ್ರ್ ಸೀನ್ಸ್ ಎಲ್ಲ ಕೆಲವು ತೆಗೆದಿದ್ದೆ ನಾನೇ ಡೈರೆಕ್ಟರ್ ಆಬ್ಸೆನ್ಸಲ್ಲಿ. ಸೊ ಆ ರೂಫ್ ಟಾಪ್ ಚೇಸ್ ಏನಾಯಿತು, ಸೌತ್ ಇಂಡಿಯನ್ ಅವಾರ್ಡ್ಸ್ ಎಲ್ಲ ಬಂತು ಅದಕ್ಕೆ, ಆ ಎಪಿಸೋಡ್ಗೆ. ಸೊ ಅದು ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಬಂತಲ್ವಾ. ಡೈರೆಕ್ಟ್ ಮಾಡ್ತೀಯ ನೀನು ಅಂತ ಕೇಳಿದ್ರು, ಮಾಡ್ತೀನಿ ಅಂತಂದು. ಅಷ್ಟೊತ್ತಿಗಾಲೇ ಸಂಗೀತಮ್ ಅವರೆಲ್ಲ ಅಲ್ಲಿ ರೆಕಮೆಂಡ್ ಮಾಡಿದರು, ಹಿ ಕ್ಯಾನ್ ಬಿಕಮ್ ಎ ಡೈರೆಕ್ಟರ್ ಅಂತ. ಆ ಕಾನ್ಫಿಡೆನ್ಸ್ ಇದೆ ಅವನಿಗೆ, ಹುಡುಗನಿಗೆ, ಮಾಡ್ತಾನೆ ಅಂತ. ಸೊ ಎಲ್ಲರ ಒಂದು ಇನ್ಪುಟ್ಸ್ ಏನಿತ್ತು, ಆ ಇನ್ಪುಟ್ಸ್ ಮೇಲೆ ಧೈರ್ಯ ಮಾಡಿ ನನಗೆ ರುದ್ರತಾಂಡವ ಡೈರೆಕ್ಷನ್ ಕೊಟ್ಟರು. ಹಾಗಾಗಿ ಫಸ್ಟು 90ನಲ್ಲಿ ನಾನು ರುದ್ರತಾಂಡವ ಮಾಡಿದ್ದು, ಬಾಲರಾಜು ಶಶಿಕುಮಾರ್ನ ಇಟ್ಕೊಂಡು. ಆ ಸಿನಿಮಾ ಕೆಲಸ ಮಾಡುವಾಗಲೇ ಜೈ ಜಗದೀಶು ನನಗೆ ಅಡ್ವಾನ್ಸ್ ಕೊಟ್ಟರು 3ನೇ ದಿವಸ. ನಾನು ಶೂಟಿಂಗ್ ಮಾಡಿ 3ನೇ ದಿವಸ ಆಗಿದ್ದು. ಜೈ ಜಗದೀಶ್ ನನ್ನ ವರ್ಕ್ ನೋಡ್ಬಿಟ್ಟು, ನಾನು ಸೆಕೆಂಡ್ ಪಿಕ್ಚರ್ ನೀವು ಮಾಡ್ತೀರಾ ರೀ ನಿಮ್ಮದು ಅಂತ ಅಂದರು. ನಿಮ್ಮ ಸೆಕೆಂಡ್ ಪಿಕ್ಚರ್ ನಾನೇ ಪ್ರೊಡ್ಯೂಸರು ಅಂತ. ಶ್ರೀನಿವಾಸ ಮೂರ್ತಿ ಅವರು ಅಷ್ಟೊತ್ತಿಗಾಲೇ ಜಾಯಿಂಟಲ್ಲಿ ವೆಂಚರ್ ಮಾಡಿದರು. ಸೊ ಇಂಡಿಪೆಂಡೆಂಟಾಗಿ ಜೈ ಜಗದೀಶ್ ಮಾಡಿ ಸಿನಿಮಾ ಅದು ರಾಣಿ ಮಹಾರಾಣಿ. ಸೊ ನಂದು 2ನೇ ಸಿನಿಮಾ ಆಯ್ತು ಅದು. ಸೊ ನನಗಾಗಲೇ ರಾಣಿ ಮಹಾರಾಣಿ ನಿಮ್ಮ 2ನೇ ಸಿನಿಮಾ. ಓಕೆ. ಮಹಾಲಕ್ಷ್ಮಿ ಅವ್ರ ಜೊತೆ ನಾನು ಆಗಲೇ ನಂಜುಂಡಿ, ಗಜಪತಿ ಇವೆಲ್ಲ ಕೋ ಡೈರೆಕ್ಟ್ರಾಗಿ ಮಾಡಿದ್ನಲ್ಲ. ಸೊ ಆ ಒಂದು ಬಾಂಧವ್ಯ ಅಥವಾ ನನ್ನ ಅವರ ರ್ಯಾಪ ಒಂಚೂರು ಬೆಳೆದಿತ್ತು ಅವಾಗ. ಸೊ ಆಕೆಗೂ ನನ್ನ ಮೇಲೆ ಒಂದು ಧೈರ್ಯ ಇತ್ತು, ನಂಬಿಕೆ ಇತ್ತು. ಸೊ ಹ್ಯಾಂಡಲ್ ಮಾಡ್ತೀನಿ ಅಂತ. ಅಂಬರೀಷ್ ಅವ್ರ ಹತ್ರನೂ ಮಾತಾಡಿದಾಗ ಅವ್ರಿಗೂ ಸಬ್ಜೆಕ್ಟ್ ಹೇಳಿದಾಗ ಅವರು ಓಕೆ ಅಂದರು. ಹೀಗೆಲ್ಲ ಕೂಡ ಬಂತು ಆ ಸಿನಿಮಾ. ಸೊ ಆ ಸಿನಿಮಾಯಿಂದ ನನಗೆ ಮತ್ತೆ ಒಂದು ರೀಸ್ಟಾರ್ಟ್ ಆಗಿದ್ದು ಲೈಫು. ಅಂತಂದರೆ ರುದ್ರತಾಂಡವ ಮಾಡಿದಾಗ ಸಿನಿಮಾ ಬಗ್ಗೆ ಒಪಿನಿಯನ್ ಚೆನ್ನಾಗಿ ಬಂತು. ಥಿಯೇಟ್ರಿಕಲಲ್ಲಿ ನಮ್ಗೆ ಅಷ್ಟು ಇದಾಗಲಿಲ್ಲ. ಬಟ್ ಏನಂದರೆ ಪ್ರಿವ್ಯೂ ನೋಡಿದಾಗ ನಾನು ಪ್ಲಸ್ ಆಗಿದ್ದು ಎಲ್ಲಿ ಅಂತಂದರೆ, ನನ್ನ ಕೆರಿಯರ್ಗೆ ಬಹುಶಃ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿಗಾಗಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆ ಪ್ರಿವ್ಯೂ ಅಂತ ಏನು ಗಾಂಧಿನಗರದಲ್ಲಿ ಶೋ ತೋರಿಸಿದಾಗ ಎಲ್ಲರೂ ಸಿನಿಮಾ ಒಪ್ಕೊಂಡು 10 ಜನ ಒಂದೇ ಸಲ ಅಡ್ವಾನ್ಸ್ ಕೊಟ್ಟರು ನನಗೆ, 10,000 ರೂಪಾಯಿ. ಹಾಂ, 10 ಸಿನಿಮಾ ಅಡ್ವಾನ್ಸ್ ಒಂದು ದಿವಸ ತೊಗೊಂಡಿದ್ದೀನಿ. ಒಂದೇ ದಿನ ಪ್ರಿವ್ಯೂ ನೋಡಿದ್ಮೇಲೆ ಒಂದೇ ದಿನ ಅಂದರೆ ಆ ಸಿನಿಮಾ ಇನ್ನೂ ರಿಲೀಸ್ ಆಗದೆ ಇರುವಾಗ. ಇವತ್ತೊಬ್ರು ಕರೀತಾರೆ, ನಾಡೊಬ್ರು ಕರೀತಾರೆ, ನಾಡ್ದೊಬ್ರು, ಹೀಗೆ. ಸೊ ಅದರಲ್ಲಿ ಗಂಗಾಧರರು, KCN ಕುಮಾರು, ನಮ್ಮ ಶ್ರೀಕಂಠ ಮೂರ್ತಿ, ಇವರೆಲ್ಲ ಸೇರಿ ಒಂದು 10 ಜನ, ಶ್ವೇತಾಗ್ನಿ ಪ್ರೊಡ್ಯೂಸರ್ ಶೈಲೇಂದ್ರ ಬಾಬು, ಬೋರಣ್ಣ, ಇವರೆಲ್ಲರೂ ನನಗೆ ಅಡ್ವಾನ್ಸ್ ಮಾಡಿದ್ರು. ಸೊ ಅದಾದಮೇಲೆ ಅದು ಹಾಗೆ ಕಂಟಿನ್ಯೂ ಆಯಿತು. ಯಾವಾಗ ರಾಣಿ ಮಹಾರಾಣಿ ಸಕ್ಸಸ್ ಆಯಿತು, ಅಶೋಕ ಚಕ್ರ KCN ಕುಮಾರ್ದು. ಅದಾದಮೇಲೆ ನನಗೂ ಹೆಂಡ್ತಿ ಬೇಕು, ಶ್ರೀಕಂಠ ಮೂರ್ತಿ. ಅಲ್ಲಿ ರಾಮಾಚಾರ್ಯ, ಇಲ್ಲಿ ಬ್ರಹ್ಮಚಾರಿ, ತಿರ್ಗಾ ಕುಮಾರು. ಹೀಗೆ ಸಕ್ಸಸ್ಫುಲ್ ಪಿಕ್ಚರ್ಗಳು ಬಂತು. ಕೆರಿಯರ್ ಸ್ಟ್ರಾಂಗ್ ಆಗಿ ಬೇಸ್ ಆಗ್ತಾ ಹೋಯಿತು. ಹಾಗಾಗಿ ಸಿನಿಮಾಗಳನ್ನು ಮಾಡೋಕ್ಕೆ ಶುರು ಮಾಡಿ ನನ್ನ ಕೆರಿಯರ್ನ ಅಲ್ಲಿಂದ ಬಿಲ್ಡಪ್ ಆಯಿತು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.